ಓಂ ಅರಹಂ ನಮಃ. ಶ್ರೀ ಋಷಭನಾಥಾಯ ನಮಃ. ಶ್ರೀ ಮಾನತುಂಗಾಚಾರ್ಯ ದೇವ ವಿರಚಿತ ಭಕ್ತಾಂಬರ ಸ್ತೋತ್ರ 26. ತುಭ್ಯಂ ನಮಸ್ತ್ರಿಭುವನಾರತಿಹರಾಯ ನಾಥ. ತುಭ್ಯಂ ನಮಃ ಶ್ರುತಿತಲಾಮಲಭೂಷಣಾಯ. ತುಭ್ಯಂ ನಮಃ ಸ್ತ್ರೀಜಗತಾಃ ಪರಮೇಶ್ವರಾಯ. ತುಭ್ಯಂ ನಮೋ ಜಿನ ಭವೋದಧಿಶೋಷಣಾಯ. ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ. ತ್ರಿಭುವನ ಅರ್ಥಾತ್ 3 ಲೋಕಗಳ. ಅರತಿಹರಾಯ ಅರ್ಥಾತ್ ಪಾಪಗಳನ್ನು ನಾಶಪಡಿಸುವ. ನಾಥ ಅರ್ಥಾತ್ ಸ್ವಾಮಿಯೇ. ತುಭ್ಯಂ ನಮಃ ಅರ್ಥಾತ್ ನಿಮಗೆ ನಮಸ್ಕಾರವು. ಅಮಲ ಅರ್ಥಾತ್ ನಿರ್ಮಲ ಮನೋಜ್ಞ ಪವಿತ್ರ ಮಂಡಲ ಅಲಂಕಾರ ಸ್ವರೂಪರಿರುವಿರಿ. ಆದ್ದರಿಂದ ತುಭ್ಯಂ ಅರ್ಥಾತ್ ನಿಮಗೆ, ನಮಃ ನಮಸ್ಕಾರವು. ಕ್ಷಿತಿತಲಾಮಲಭೂಷಣಾಯ ಅರ್ಥಾತ್ 3 ಲೋಕಗಳಿಗೂ. ಪರಮೇಶ್ವರಾಯ ಅರ್ಥಾತ್ ಒಡೆಯರಾದ. ತುಭ್ಯಂ ಅರ್ಥಾತ್ ನಿಮಗೆ, ನಮಃ ಅರ್ಥಾತ್ ನಮಸ್ಕಾರವು. ಜಿನ ಅರ್ಥಾತ್ ಕರ್ಮವನ್ನು ಗೆದ್ದಿರುವ ಸ್ವಾಮಿಯೇ. ಭವೋದಾಧಿಶೋಷಣಾಯ ಅರ್ಥಾತ್ ಸಂಸಾರ ಎಂಬ ಸಮುದ್ರವನ್ನು ಬತ್ತಿಸಿದ. ತುಭ್ಯಂ ಅರ್ಥಾತ್ ನಿಮಗೆ, ನಮಃ ನಮಸ್ಕಾರವು. ತ್ರಿಜಗತ ಪರಮೇಶ್ವರಾಯ ಅರ್ಥಾತ್ ತಾವು ತ್ರಿಭುವನದ ಪರಮೇಶ್ವರ ಇರುವಿರಿ, ಜಗದೀಶ್ವರ ಇರುವಿರಿ, ಪ್ರಭು ಇರುವಿರಿ. ಆದ್ದರಿಂದ ತುಭ್ಯಂ ಅರ್ಥಾತ್ ನಿಮಗೆ, ನಮಃ ಅರ್ಥಾತ್ ನಮಸ್ಕಾರವು. ಈ ಶ್ಲೋಕದ ಭಾವಾರ್ಥ ಹೀಗಿವೆ. ಇಲ್ಲಿ ಭಗವಜ್ಜಿನೇಂದ್ರರ ಸ್ತುತಿಯನ್ನು ಮಾಡಲಾಗಿದೆ. ತುಭ್ಯಂ ಎಂದು ಏಕವಚನದಲ್ಲಿ ಪ್ರಯೋಗ ಮಾಡಿರುವುದರಿಂದ ದೇವರ ಸಕಲ ಲಕ್ಷಣವನ್ನು ಪಡೆದಿರುವ ಜಿನೇಂದ್ರರಿಗೆ ಮಾತ್ರ ನಮಸ್ಕಾರವೆಂದು ಭಾವವು. 3 ಲೋಕಗಳ ದುಃಖವನ್ನು ನಿವಾರಿಸುವ ನಿಮಗೆ ನಮಸ್ಕಾರವು. 3 ಲೋಕಗಳಿಗೂ ಅಲಂಕಾರ ಪ್ರಾಯವಾಗಿರುವ ನಿಮಗೆ ನಮಸ್ಕಾರವು. ಸಂಸಾರ ಎಂಬ ಸಮುದ್ರದ ಸಂತಾಪವನ್ನು, ಅಂದರೆ ಭವಸಮುದ್ರಗಳನ್ನು ಬತ್ತಿಸಿದ ನಿಮಗೆ ನಮಸ್ಕಾರವು.